ನಂಗೆ 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 ಜಡ ನಂಗೆ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರೋಂತ ಭಾವಿಸ್ಕೊಳ್ತೀನಿ. ಮತ್ತೊಂದು ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮದ್ದೂರಮ್ಮ ಜಾತ್ರೆಯ ಸಡಗರದ ಒಂದು ಅದ್ಭುತವಾದ ವಿಡಿಯೋ ನಿಮಗೋಸ್ಕರ ನೀವು ನೋಡಲೇಬೇಕೆಂದು ನಾನು ವಿಡಿಯೋ ಮಾಡಿದ್ದೀನಿ. ನನಗೆ ಸಹಕರಿಸಿ. ನಾನು ಮತ್ತು ನಮ್ಮ ಭಾಸ್ಕರ್ ಸರ್ ನಾವಿಬ್ಬರು ಜಾತ್ರೆ ನೋಡೋಕ್ಕೆ ಬಂದಿದ್ದು 14/3/2026 ಈ ಜಾತ್ರೆಯ ನೋಡೋಕ್ಕೆ ನಾವು ಬಂದಿದ್ದು. ತುಂಬ ಅದ್ಭುತವಾಗಿದೆ. ಪ್ರಪಂಚದಲ್ಲಿ ಅತಿ ಎತ್ತರವಾದ ತೇರು ಕಟ್ಕೊಂಡು ಪ್ರತಿಯೊಂದು ಅಕ್ಕಪಕ್ಕದ ಏರಿಯಾದಲ್ಲಿ ಹಾಗೆ ಹಳ್ಳಿ ಇಲ್ಲೆಲ್ಲ ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದು ಸಾಯಂಕಾಲ ಇನ್ನೂ ಅದ್ಭುತವಾಗಿರುತ್ತೆ. ಇವಾಗ ನಾವು ಬಂದಿದ್ದು ಒಂದು 4:30-5 ಗಂಟೆಗೆ ಬಂದಿದ್ದು ನಾವು. ನೋಡಿ ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಮಣ್ಣಿನಿಂದ ಮಾಡಿದ ಒಂದು ದೇವರುಗಳನ್ನೆಲ್ಲ ಮಾಡಿದ್ದಾರೆ. ಕೃಷ್ಣ ದೇವರು, ಹಾಗೆ ಮಣ್ಣಿನಿಂದ ಮಾಡಿದ ಒಂದು ನೋಡಿ ಟ್ಯಾಟೋ ಹಾಕ್ಸ್ಕೋಬೇಕು ಟ್ಯಾಟೋಗಳೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಕ್ಕಪಕ್ಕಲ್ಲ. ಇದನ್ನೆಲ್ಲ ನೋಡಬೇಕು ಅಂದರೆ ನೀವು ಈ ಜಾತ್ರೆಗೆ ಬಂದೇ ನೋಡ್ಬೇಕು ನೀವು. ಅಷ್ಟು ಅದ್ಭುತವಾಗಿದೆ ಜಾತ್ರೆ. ನನಗೆ ಅನಿಸುತ್ತೆ ಬೆಂಗಳೂರಲ್ಲಿ ಅತಿ ವಿಜೃಂಭಣೆಯ ಒಂದು ಜಾತ್ರೆ ಅಂದರೆ ನಾನು ಬೆಂಗಳೂರು ಮದ್ದೂರಮ್ಮ ದೇವಿಯ ಹೊಸ್ಕೂರು ಜಾತ್ರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾಗಿದೆ ಮಾತ್ರ ಜಾತ್ರೆ. ಎಲ್ಲಿ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ವೆಹಿಕಲ್ಲು, ಒಂದು ಜನಗಳ ಸಾಗರ, ಕಿಕ್ಕಿರಿಯುವ ಸಾಗರದಂತೆ ಕಾಣುವ ಈ ಮದ್ದೂರಮ್ಮ ದೇವಿಯ ಜಾತ್ರೆಯನ್ನು ನೋಡೋದೇ ಒಂದು ಹಬ್ಬ ಸಡಗರ ಅನಿಸುತ್ತೆ. ಬನ್ನಿ ನಮ್ಮ ಮದ್ದೂರಮ್ಮ ದೇವಿಯ ಜಾತ್ರೆ ನೋಡೋಣ. ಹಾಗೆ ಜಾತ್ರೆ ನೋಡ್ತಾ ಮದ್ದೂರಮ್ಮ ದೇವಿ ಯಾವ ರೀತಿ ಬಂದು ನೆಲೆಸಿದ್ಲು ಈ ತಾಯಿ ಈ ಊರಿಗೆ ಅಂತ ಸ್ವಲ್ಪ ವಿವರ ನಿಮಗೆ ಹೇಳ್ತೀನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕು ಹೊಸ್ಕೂರಿನಲ್ಲಿ ನಡೆಯುವ ಮದ್ದೂರಮ್ಮ ದೇವಿಯ ಜಾತ್ರೆಯ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಪಡೆದಿದೆ. ಸುಮಾರು 100-500 ವರ್ಷಗಳಷ್ಟು ಐತಿಹಾಸಿಕ ಹಳೆಯದಾದ ಒಂದು ಜಾತ್ರೆ. ಈ ಜಾತ್ರೆಯಲ್ಲಿ ಸುಮಾರು 17ಕ್ಕೂ ಹೆಚ್ಚು ಹಳ್ಳಿಗಳು ಪಾಲ್ಗೊಳ್ಳುತ್ತವೆ, ಭಕ್ತರು ಪಾಲ್ಗೊಳ್ಳುತ್ತಾರೆ. ಬೃಹತ್ ತೇರುಗಳು ಅಥವಾ ಕುರುಜ ಎಂದು ಹೇಳುತ್ತಾರೆ. ಪಶು ಪ್ರದರ್ಶನ ಮತ್ತು 11ನೇ ಶತಮಾನದ ದೇವಿಯ ಶಕ್ತಿ ಹಾಗೂ ಪ್ರದರ್ಶನದ ಪ್ರಮುಖ ಆಕರ್ಷಣೆಯಾಗಿದೆ. ಹೊಸ್ಕೂರು ಜಾತ್ರೆಯ ಪ್ರಮುಖ ಮುಖ್ಯ ವಿವರಗಳು ಹೀಗಿದೆ. ಮದ್ದೂರಮ್ಮ ದೇವಿ ಈ ಜಾತ್ರೆಯ ಶಕ್ತಿ ದೇವತೆ. ಮದ್ದೂರಮ್ಮ ದೇವಿಗೆ ಸಮರ್ಪಿತವಾಗಿದ್ದು, ಈಕೆಯನ್ನು ಜ್ವರ, ಸಿಡುಬು ಮುಂತಾದ ಸಾಂಕ್ರಾಮಿಕ ರೋಗಗಳನ್ನು ಗುಣಪಡಿಸುವ ದೇವರೆಂದು ನಂಬಲಾಗಿದೆ. ಬೃಹತ್ ತೇರುಗಳು, ಕುರುಜು ಈ ಜಾತ್ರೆಯ ಪ್ರಮುಖ ಆಕರ್ಷಣೆ. 17ಕ್ಕೂ ಹೆಚ್ಚು ಹಳ್ಳಿಗಳಿಂದ ಬರುವ ಭವ್ಯವಾದ ತೇರುಗಳು. ಈ ತೇರುಗಳು ಬಿದಿರು ಮತ್ತು ಬಟ್ಟೆಯಿಂದ ನಿರ್ಮಿತವಾಗಿದ್ದು, ಕೆಲವು ಬಾರಿ ಇವು 100 ಮತ್ತು 150 ಅಡಿ ಅಡಿಗಳಿಗೂ ಹೆಚ್ಚು ಎತ್ತರವಾಗಿರುತ್ತವೆ. ಈ ತೇರುಗಳನ್ನು ಎತ್ತುಗಳಿಂದ ಎಳೆದುಕೊಂಡು ಬರುವುದು ಒಂದು ಅದ್ಭುತ ದೃಶ್ಯ. ಇತಿಹಾಸ ಮತ್ತು ಹಿನ್ನೆಲೆ. ಶ್ರೀರಂಗಪಟ್ಟಣದ ಟಿಪ್ಪು ಸುಲ್ತಾನ್ ಈ ದೇವಿಯ ಭಕ್ತರಾಗಿದ್ದರು ಎಂಬ ಪ್ರತೀತಿ ಇದೆ. ಟಿಪ್ಪು ಸುಲ್ತಾನ್ ದೇವಿಗೆ ವಜ್ರಖಚಿತ ಕಿರೀಟ ಮತ್ತು ಚಿನ್ನಾಭರಣಗಳನ್ನು ಅರ್ಪಿಸಿದ ಇತಿಹಾಸವಿದ್ದು, ಅದನ್ನು ಇಂದಿಗೂ ಜಾತ್ರೆಯ ಸಂದರ್ಭದಲ್ಲಿ ದೇವಿಗೆ ಅಲಂಕರಿಸುತ್ತಾರೆ. ಹಿಂದೆ 101
ಗ್ರಾಮಗಳು ಜನಗಳು ಸೇರಿ ಈ ಜಾತ್ರೆಯಲ್ಲಿ ಪಶುಮೇಳ, ಸಾಂಸ್ಕೃತಿಕ ಎಲ್ಲವೂ ನಡೆಸುತ್ತಾರೆ. ಇಲ್ಲಿ ನೋಡ್ಬೋದು, ಜಾತ್ರೆ ತುಂಬ ಚೆನ್ನಾಗಿರುತ್ತೆ. ಪಲ್ಲಕ್ಕಿ ಉತ್ಸವ, ದೀಪದ ಅಲಂಕಾರ ಉತ್ಸವ ತುಂಬ ಅದ್ಧೂರಿಯಾಗಿರುತ್ತೆ ಇಲ್ಲಿ. ಈ ಜಾತ್ರೆ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ನಡೆಯುತ್ತೆ. ಈ ಜಾತ್ರೆಗೆ ಸಾವಿರಾರು ಊರುಗಳಿಂದ, ದೂರದ ಊರುಗಳಿಂದ ಬರುತ್ತಾರೆ ಮದ್ದೂರಮ್ಮ ದೇವಿಯ ಜಾತ್ರೆಗೆ. ನೋಡುವುದೇ ಒಂದು ಸಡಗರ, ತುಂಬ ಅದ್ಭುತವಾದ ಜಾತ್ರೆ. ಬನ್ನಿ ಜಾತ್ರೆ ನೋಡೋಣ. ಹಾಗೆ ಕುರುಜ ಒಂದು ತೇರುಗಳನ್ನು ನೋಡೋಣ ಬನ್ನಿ ನಾವೆಲ್ಲ. ಭಯಂಕರ ಬಿಡಪ್ಪ. ಈ ವರ್ಷ ಮಾರ್ಚ್ ತಿಂಗಳು 2026ರ ವಿಶೇಷವಾಗಿ ತೇರುಗಳು ಸೇರ್ಪಡೆಯಾಗಿವೆ. ಈ ವರ್ಷ 17 ತೇರುಗಳು ಬಂದಿದೆ. ತುಂಬ ಅದ್ಧೂರಿಯಾಗಿ ಜಾತ್ರೆ ಮಾಡ್ತವ್ರೆ. ಎಲ್ಲ ಒಗ್ಗಟ್ಟಾಗಿ ಇನ್ನೂ ವಿಜೃಂಭಣೆಯಿಂದ 2026ರ ಒಂದು ಅದ್ಧೂರಿಯಾದ ಜಾತ್ರೆ ಅಂತ ಹೇಳ್ಬೋದು ಆಗಿದೆ. ದೇವಸ್ಥಾನ ಮುಂಭಾಗದ ಒಂದು ವಿಜೃಂಭಣೆಯಿಂದ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನೂ ತೇರುಗಳು ಬರಬೇಕು ಸಾಯಂಕಾಲ. ಈಗ ಒಂದು 5 ತೇರು ಬಂದಿದೆ, ಇನ್ನೂ ಬರಬೇಕು. ಈ ವರ್ಷ ಗೋಯಿನಶೆಟ್ಟಿಪಾಳ್ಯ, ಕೋನಪ್ಪ ನಗ್ನಾರ ತುಂಬ ವಿಶೇಷವಾಗಿ ಹೊಸದಾಗಿ ತೇರು ಸೇರ್ಪಡೆಯಾಗಿದ್ದಾವೆ. ನೋಡ್ಬೋದು ನಿನ್ನೂ. ನೋಡಿ ಬನ್ನಿ ದೇವಸ್ಥಾನದ ಮುಂದೆ ವೀರಗಾಸೆಯ ಒಂದು ಕುಣಿತ ಹಾಗೂ ವಿವರಣೆ ನೋಡೋಣ ಬನ್ನಿ.
ಜಾಸ್ತಿ ಜಾಗ ಇದೆ ಜಾಸ್ತಿ ಆಯ್ತು ಜಾಗ ಇದೆ ಹೋಗ್ಲಿ 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 ನಿಧಾನಕ್ಕೆ ಹೋಗ್ಲಿ ಈಗ ವಾಲ್ಪಾಕಲ್ಲ ಕೊಟ್ಕೊಂಡು ನಮ್ಮ ಅಂದ್ರೂ ನಮ್ಮ ಮುಸ್ಕೂರು ನಮ್ಗೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಅವರು ಕೂಡ ತುಂಬಾ ತುಂಬಾ ಧನ್ಯವಾದಗಳು. ಅವರು ಅಷ್ಟೇ ಕೂಡ ವ್ಯವಸ್ಥೆ ಮಾಡಿದ್ರೆ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮುಸ್ಕೂರು ಗ್ರಾಮ ಪಂಚಾಯತ್ ಹೋಗ್ಲಿ 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 ಏನ್ ತೊಂದರೆ ಇಲ್ಲ ಹೋಗ್ಲಿ 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 ನಿಧಾನಕ್ಕೆ ಹೋಗ್ಲಿ ಹೋಗೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ SK ಹರಿಶ್ಚಂದ್ರ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ತುಂಬ ಚೆನ್ನಾಗಿದೆ ಜಾತ್ರೆ, ತುಂಬ ಅದ್ಭುತವಾಗಿದೆ ಜಾತ್ರೆ. ಪ್ರಪಂಚದಲ್ಲಿ ಅತಿ ಎತ್ತರವಾದ ಕುರುಜು ಹಾಗೂ ತೇರು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಬಂದು ಎಲ್ಲರೂ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಒಂದು ವಿಡಿಯೋ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಮಧುರಮ್ಮ, ಜೈ ಆಂಜನೇಯ, ಜೈ ಮಹಾದೇವಿ.